ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಮಂಗಳವಾರ ಹೊರಸ್ತೊಡ್ಕು ಯುಗಾದಿ ಹೊರಸ್ತೊಡ್ಕು ಇವತ್ತು. ಅದಕ್ಕೋಸ್ಕರ ಇವತ್ತಿನ ವ್ಲಾಗ್ನ ಬೆಳಗ್ಗೆ 10 ಗಂಟೆಯಿಂದ ವ್ಲಾಗ್ನ ಮಾಡ್ಕೋತಾ ಇದ್ದೀನಿ. ಏನಂತಂದರೆ ಇವತ್ತಿನ ಸ್ಪೆಷಲ್ ಏನೆಲ್ಲ ಮಾಡ್ತೀನಿ ಹೊರಸ್ತೊಡ್ಕಿಗೆ ಈ ವರ್ಷ ಅಂತಂದ್ಬಿಟ್ಟು ನೀವು ನೋಡ್ಬೋದು. ಸ್ಪೆಷಲ್ಲಾಗಿ ಈ ವರ್ಷ 2 kg ಮಟನ್ ಮತ್ತು 1 kg ಚಿಕನ್ನ ತರಿಸ್ಕೊಂಡಿದ್ವಿ. ಸಿಂಚು ಮಟನ್ ಇಷ್ಟಪಡಲ್ಲ, ಅದಕ್ಕೋಸ್ಕರ ಚಿಕನ್ ಬಿರಿಯಾನಿ ಮಾಡಿ ಮಟನ್ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಸಿಂಪಲ್ ಆಗಿರುತ್ತೆ, ಆದ್ರೂ ಭರ್ಜರಿ ಬಾಡೂಟ ಅಂತಲೇ ಹೇಳ್ಬೋದು. 2 kg ಮಟನ್ ಅಂದರೆ ನಮಗೊಂದು 2 ದಿನ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ವರ್ಷದೊಡ್ಕಿಗೆ ಬಿಟ್ಟರೆ ಎಲ್ಲ ಟೈಮಲ್ಲಿ ಜಾಸ್ತಿ ಮಟನ್ ತಗೊಳಕ್ಕೆ ಹೋಗಲ್ಲ. ವರ್ಷದೊಡ್ಕಿಗೆ ಮಾತ್ರ ನನಗೆ ಮಟನ್ ಜಾಸ್ತಿ ಇರಬೇಕು ಅಂತ ಅನಿಸುತ್ತೆ. ಸರಿ ಫ್ರೆಂಡ್ಸ್, ಇವತ್ತು ಭರ್ಜರಿ ಬಾಡೂಟ ವರ್ಷದ ವ್ಲಾಗ್ ಏನೆಲ್ಲ ಮಾಡ್ತೀನಿ ಇವತ್ತಿನ ವ್ಲಾಗಲ್ಲಿ ಎಲ್ಲ ನೀವು ನೋಡ್ಬೋದು. ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ಸರಿ ಬನ್ನಿ, ಹೇಗಾಗ್ತಿದೆ ಬಿರಿಯಾನಿ ತೋರಿಸ್ತೀನಿ. ಈ ಬಿರಿಯಾನಿ ರೆಸಿಪಿನ ನಾನು ಇನ್ಸ್ಟಾಗ್ರಾಮಲ್ಲಿ 1 ಮಿನಿಟ್ ರೆಸಿಪಿ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಾಳೆ ನೋಡ್ಬೋದು, ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ID ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಏನು ಗೊತ್ತಾ, ನಮಗಂತೂ ಮಟನ್ ಅಂದರೆ ತುಂಬಾ ಇಷ್ಟ. ಹೇಳ್ತಾರಲ್ಲ ಬಾಡಿ ನಮ್ಗೆ ಆಡು ಅಂತ, ಹಾಗಾಗುತ್ತೆ. ನಮಗಂತೂ ನಾನ್ ವೆಜ್ ಪ್ರಾಣ, ನನಗೆ ಜಾಸ್ತಿ. ದೇವರಾಜು ಅಷ್ಟಕ್ಕಷ್ಟೇ, ನನಗೆ ನಾನ್ ವೆಜ್ ಅಂದರೆ ಜಾಸ್ತಿ ಇಷ್ಟ. ಸಿಂಚುನೇನು ಅಷ್ಟೇ ತಿನ್ನಲ್ಲ. ಹಾಗಾಗಿ ಇವತ್ತಿನ ದಿನ ನಂದೇ ಅಂತಲೇ ಹೇಳ್ಬೋದು, ನನ್ನ ಫೇವ್ರೆಟ್ ಡೇ ಅಂತಲೇ ಹೇಳ್ಬೋದು. ನಮ್ಮ ಚನ್ನರಾಯಪಟ್ಟಣದಲ್ಲಿ ಯೂಶ್ವಲಿ ಮಟನ್ ಪ್ರಿಯರ್ ಜಾಸ್ತಿ ಇರೋದು, ಆಯಿತಾ, ನಾನು ನೋಡಿದ ಮಟ್ಟಕ್ಕೆ. ಹಾಗಾಗಿ ಇವತ್ತು ಎಲ್ಲರ ಮನೇಲೂ ಅಷ್ಟೇ ಜಾಸ್ತಿ ಮಟನ್ನು ನಾನ್ ವೆಜ್ ಎಲ್ಲ ಮಾಡ್ತಾರೆ ಇವತ್ತಿನ ವರ್ಷದೊಡ್ಕಿನ ದಿನ. ನೆಂಟರನ್ನೆಲ್ಲ ಕರೆಯೋದು ಇದೆಲ್ಲ ಇರುತ್ತೆ. ನಾನು ಆಲ್ರೆಡಿ ಮಟನ್ ಸಾರಿಗೆ ಒಗ್ಗರಣೆ ಇದೆ, ರೆಡಿ ಮಾಡ್ಕೊತಾ ಇದ್ದೀನಿ. ದೇವರಾಜು ಡ್ಯೂಟಿಗೆ ಹೋಗ್ತಾರೆ ಮಧ್ಯಾಹ್ನ. ಈ ವಿಡಿಯೋ ಕಂಪ್ಲೀಟ್ ನನ್ನ ರೀತಿ ನಾನ್ ವೆಜ್ ಲವರ್ಸ್ಗಳಿಗೆ, ಆಯಿತಾ. ಹಾಗೆ ಯಾರ್ಯಾರ ಮನೇಲಿ ಏನೇನು ಸ್ಪೆಷಲ್ ಮಾಡಿದ್ದೀರಾ ವರ್ಷದೊಡ್ಕಿಗೆ ಅಂತ ಕಾಮೆಂಟ್ ಮಾಡಿ, ನನಗೂ ತಿಳ್ಕೊಂಡಂಗೆ ಆಗತ್ತೆ. ಮಟನ್ ಎಲ್ಲ ಒಗ್ಗರಣೆ ಹಾಕಿ ಇಟ್ಟಿದ್ದೀನಿ. ಸಣ್ಣ ಮಾಡಿ ಸುಂಡಕ್ಕೆ ಬಿಟ್ಬಿಟ್ಟು ನಾನು ಬೆಳಗ್ಗೆ ತಿಂಡಿಗೆ ಬಿರಿಯಾನಿ ಮಾಡಿದ್ನಲ್ವ, ಅದನ್ನು ತಿಂತಾಯಿದ್ದೀನಿ ಈಗ ನೆಕ್ಸ್ಟು ತಿಂಡಿ ಎಲ್ಲ ಆದಮೇಲೆ ಸಾಂಬಾರು ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ರೆಡಿ ಮಾಡಿದೆ ಮಟನ್ ಸಾಂಬಾರು. ತುಂಬ ಚೆನ್ನಾಗಾಗಿತ್ತು ಈ ಸಲ ಮಟನ್ ಸಾರು ಅಂತಲೇ ಹೇಳ್ಬೋದು. ಚರ್ಬಿ ಮಟನ್ ಎಲ್ಲ ಜೊತೆ ಕೈಮಾ ಮಾಡಿಲ್ಲ, ಬರೀ ಮಟನ್ ಮಾಡಿದ್ದೀನಿ. ನಾನು ಯೂಶ್ವಲಿ ಬರೀ ಮಟನ್ ಸಾರು ಮಾಡೋದೇ ಇಲ್ಲ, ಕೈಮಾ ಜೊತೆಗಿರಲೇಬೇಕು. ಫಸ್ಟ್ ಟೈಮ್ ಬರೀ ಮಟನ್ ಸಾಂಬಾರು ನಾನು ಮಾಡ್ತಾ ಇರೋದು. ತುಂಬಾ ಚೆನ್ನಾಗಾಗಿತ್ತು. ಚರ್ಬಿ ಮಟನ್ ತಂದಿದ್ದ ನಮ್ಮ ಜಯಂತ್, ಸಖತ್ತಾಗಿತ್ತು. ಬಿರಿಯಾನಿ ಸ್ವಲ್ಪ ಮಿಕ್ಕಿದೆ, ಸ್ವಲ್ಪ ತರಕಾರಿ ಫ್ರೈ ಮಾಡ್ಕೊಂಡಿದ್ದೀನಿ, ಅಂದರೆ ಗೆಡ್ಡೆಕೋಸು ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅನ್ನ ಮುದ್ದೆ ಎಲ್ಲ ರೆಡಿ ಆಯಿತು ಊಟಕ್ಕೆ. ಇನ್ನು ಬ್ಯಾಟಿಂಗ್ ಮಾಡೋದೊಂದೇ ಬಾಕಿ. ಹಿಂಗದಮ್ಮ ನಮ್ಮ ನನಗೂ ವೇಟ್ ಮಾಡ್ದೇ ಬ್ಯಾಟಿಂಗ್ ಶುರು ಮಾಡೋರೆ. ಸಾಂಬಾರಂತೂ ಸಖತ್ತಾಗಿದೆ. ಮುದ್ದೆನೇ ಚಂದಪ್ಪ ಮಟನ್ ಸಾರಿಗೆ. ಮುದ್ದೆ ಬಿಟ್ಟರೆ ಬೇರೆ ಏನೂ ಅಲ್ಲ. ಬೆಳಗ್ಗೆ ಬಿರಿಯಾನಿ ಮಾಡಿದ್ದು ನನಗೆ ಒಂದೇ ಟೈಮ್ ಅಷ್ಟೇ ನನಗೆ. ಆಮೇಲೆ ಬಿಳಿಯನ್ನ ತಿನ್ನಬೇಕು ಅನಿಸ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ಬಿಳಿಯನ್ನೂ ಮಾಡಿದೆ. ದೇವರಾಜು ಫ್ರೆಂಡು ಊಟ ಮಾಡ್ಕೊಂಡು ಹೋದರು. ದೇವರಾಜು ಫ್ರೆಂಡ್ ಒಬ್ಬರು ಎಕ್ಸ್ಪೈರ್ ಆಗಿದ್ದಾರೆ ಇವತ್ತು. ಹಂಗಾಗಿ ಅವರು ನೆನ್ನೆಯಿಂದನೂ ಇರಲಿಲ್ಲ, ಮೈಸೂರಲ್ಲಿ ಇದ್ದರು. ಅವರು ಫ್ರೆಂಡು ಆಸ್ಪತ್ರೆಯಲ್ಲಿ ಸೇರಿಸಿದ್ರಲ್ಲ, ಅಲ್ಲಿದ್ದರು. ಈಗ ನೈಟ್ ಬಂದು ಇಬ್ಬರು ಊಟ ಮಾಡ್ಕೊಂಡು ಹೋದರು. ಸ್ವಲ್ಪ ಸಮಾಧಾನ ಆಯಿತು, ಮಾಡಿದ್ಕು ಅಟ್ಲೀಸ್ಟ್ ಅವ್ರು ಊಟ ಮಾಡೋದಲ್ಲ ಅಂತ. ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ವರ್ಷದೊಳಗೆ ಸ್ಪೆಷಲ್ ನಮ್ಮ ಮನೇಲಿ ಏನೆಲ್ಲ ಮಾಡಿದ್ದೀವಿ ಅಂತ. ಸಿಂಪಲಾಗಿದೆ ವ್ಲಾಗು, ಒಂದು ಶಾರ್ಟ್ಸ್ ಥರ ಅಂತಲೇ ಅಂದ್ಕೊಳ್ಳಿ. ಒಂದು 4 ಯುಗಾದಿ ಹಬ್ಬದ ವರ್ಷದೊಡಕು ನಿಮಗೆಲ್ಲ ಇಷ್ಟ ಆಗಿದರೆ ಲೈಕು, ಸಬ್ಸ್ಕ್ರೈಬು ಮತ್ತು ಕಾಮೆಂಟ್ ಮಾಡಿ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡೋದು ಮರಿಬೇಡಿ. ಇಷ್ಟು ಹೇಳ್ತಾ ಊಟ ಮಾಡ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮಟನ್ ಕುಕ್ಕರಲ್ಲಿ ಬೇಯಿಸ್ಲಿಲ್ಲ, ಪಾತ್ರೆಯಲ್ಲೇ ಮಾಡಿದ್ದೀನಿ ಸಾಂಬಾರು. ಕುಕ್ಕರಲ್ಲಿ ಕೂಗಿಸ್ತಾನೆ.
ಸರಿ ಫ್ರೆಂಡ್, ನಾಳೆ ವೀಡಿಯೋದಾಗ ಸಿಗೋಣ. ಬಾಯ್ ಬಾಯ್.